ಹೀಗೆ ಎರಡು ಕುಟುಂಬಗಳ ನಡುವೆ ಗಲಾಟೆಯಾಗಿ ನಾನಾ ನೀನಾ ಅಂತ ಕೈ ಮಿಲಾಯಿಸ್ಕೊಳ್ತಾ ಇರೋ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ದೇವಿಶೆಟ್ಟಿಹಳ್ಳಿ ಗ್ರಾಮದಲ್ಲಿ. ಹೌದು, ದೇವಿಶೆಟ್ಟಿಹಳ್ಳಿ ಗ್ರಾಮದ ಒಕ್ಕಲಿಗ ಜನಾಂಗದ ದಿವಂಗತ ಕೃಷ್ಣಪ್ಪ ಕುಟುಂಬ ಮತ್ತು ದಲಿತ ಸಮುದಾಯದ ಮುನಿನರಸಿಂಹಯ್ಯ ಕುಟುಂಬದವರ ಮಧ್ಯೆ ಖಾಲಿ ಗ್ರಾಮಠಾಣ ಜಾಗ ಇದೆ. ಅರ್ಧ ಜಾಗದಲ್ಲಿ ಅವರಿದ್ದರೆ ಉಳಿದ ಅರ್ಧ ಜಾಗದಲ್ಲಿ ಇವರಿದ್ದಾರೆ. ಇನ್ನು ಈ ಜಾಗದ ವಿಚಾರವಾಗಿ ಒಂದು ಅಡಿ ನಮಗೆ ಆ ಕಡೆ ಬರಬೇಕು ಅಂತ, ಇಲ್ಲ ಆ ಕಡೆ ನಮಗೆ ಬರಬೇಕು ಅಂತ ಹಲವು ವರ್ಷಗಳಿಂದ ಎರಡೂ ಕುಟುಂಬಗಳ ನಡುವೆ ಮಾತುಕತೆ, ಜಗಳ, ಚರ್ಚೆಗಳು, ಗಲಾಟೆ ನಡ್ಕೊಂಡು ಬಂದಿದೆ. ಎರಡೂ ಕುಟುಂಬಗಳು ಕುಳಿತು ಮಾತುಕತೆ ಮಾಡಿಕೊಂಡು ಕೃಷ್ಣಪ್ಪ ಕುಟುಂಬದವರು JCB ಮೂಲಕ ಜಾಗವನ್ನು ಸ್ವಚ್ಛ ಮಾಡಿಕೊಂಡು ಕಾಂಪೌಂಡ್ ನಿರ್ಮಾಣಕ್ಕೆ ಹೊರಟಿದ್ದಾರೆಂದು ಪಕ್ಕದ ಮುನಿನರಸಿಂಹಯ್ಯ ಕುಟುಂಬದವರು ಸರ್ವೆ ಮಾಡಿಸಿ ಆಮೇಲೆ ಕಾಂಪೌಂಡ್ ಹಾಕ್ಕೊಳ್ಳಿ ಅಂತ ಹೇಳ್ತಿದ್ರು ಅನ್ನೋ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ತಳ್ಳಾಟ, ನೂಕಾಟ ನಡೆದಿದೆ. ಈ ವೇಳೆ ದಲಿತ ಕುಟುಂಬದ ಮುನಿನರಸಿಂಹಯ್ಯ ಮಕ್ಕಳ ವಿರುದ್ಧ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಅಟ್ರಾಸಿಟಿ ಪ್ರಕರಣ ದಾಖಲು ಮಾಡಿದ್ದಾರೆ. ಸರ್, ನಮ್ಮ ಹೆಸರು ಜಗದೀಶ್ ಎನ್ ಅಂತೇಳಿ ದೇವಶೆಟ್ಟಹಳ್ಳಿ. ಭಾನುವಾರ 17ನೇ ತಾರೀಕು 1/2026 ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆ ಸಮಯದಲ್ಲಿ ನಮ್ಮ ಪಕ್ಕದ ಜಮೀನಿರುವಂಥ ರಾಮಲಿಂಗರಾಜು ಮತ್ತು ರಾಕೇಶು, ಸಂತೋಷ್ ಕುಮಾರ್, ಮೋಹನ್ ಕುಮಾರ್ ಎಂಬವರು ನಮ್ಗೆ ಯಾವುದೇ ದಾಖಲಾತಿಗಳು ಕೊಡ್ದಿರಾ, ಮುನ್ಸೂಚನೆ ಕೊಡ್ದಿರಾ, ನೋಟಿಸ್ ಕೊಡ್ದಿರಾ ಅವ್ರ ಪಾಡಿಗೆ ಅವರು JCB ಅವ್ರು ಸ್ವಂತ JCB ತಗೊಂಬಂದು ಕಾಂಪೌಂಡ್ ಹಾಕೋಣಕ್ಕೆ ಟ್ರೈ ಮಾಡಿದ್ರು. ನಾವು ಅದನ್ನು ಕೇಳೋಣ ಅಂತ ಹೋಗಿ ಅಡ್ಡ ಮಾಡೋದಕ್ಕೆ ನಮ್ಮ ಜಮೀನಲ್ಲಿ ಬರಬೇಡ, ನಿಂದನೆಗೆಲ್ಲ ಬೈಕೊಂಡು ನಮ್ಮನ್ನು ಅವ್ರ ಜಮೀನಲ್ಲಿ ಕಾಲಿಕೆಗೆ ಬಿಡ್ತಾಯಿಲ್ಲ. ನಮ್ಮನ್ನು ಎತ್ತಿ ಬಿಸಾಕ್ತಾಯಿದೆ ಸರ್. ಒಳ್ಳೆ ಕೋಳಿ ಮರಿ ಬಾಲ್ ಬಿಸಾಕ್ದಂಗೆ ಬಿಸಾಕ್ತಾಯಿದ್ದಾರೆ ನಾವನ್ನ. ಅವ್ರು ಅಷ್ಟು ಬಲಶಾಲಿ ಅಂದರೆ ನಾವು ದಲಿತರನ್ನ ನಾವು ಸಮಾಜದಲ್ಲಿ ಇರಬೇಕಾ ಬೇಡವಾ? ಅವ್ರಿಗೆ ನಾವು ಅನುಕೂಲ ಅಂದರೆ ನಮ್ಮ ಜಮೀನಲ್ಲಿ ಅವ್ರ ಪೈಪುಗಳು ಬಂದಿದ್ದಾವೆ, ನಮ್ಮ ತೋಟದಲ್ಲೆಲ್ಲ ಇದು ಸಮಸ್ಯೆ. ಒಂದು ವಿಚಾರ, ಗ್ರಾಮ ಜಾಗ ನಮ್ಮದು ಇದೆ, ಅವ್ರದ್ದು ಇದೆ, ಪಕ್ಕದಲ್ಲಿದ್ದೀವಲ್ಲ. ಅವರು ಕಾಂಪೌಂಡ್ ಹಾಕ್ಬೇಕಂದ್ರೆ ಫಸ್ಟು ನಮಗೆ ನೋಟಿಸ್ ಕೊಡಬೇಕು ಪಂಚಾಯತ್ ಕಡೆಯಿಂದ, ಇಲ್ಲ ಅವರು ನೋಟಿಸ್ ಕೊಡಬೇಕು, ಸರ್ವೆ ಮಾಡಿಸ್ಬೇಕು, ಆಮೇಲೆ ಕಾಂಪೌಂಡ್ ಹಾಕೊಬೇಕು. ಅದೆಲ್ಲ ಏನು ಮಾಡ್ದಿರ ನಮ್ದು ಅಲ್ಲಿಗೆ ಬರುತ್ತೆ ಇಲ್ಲಿಗೆ ಬರುತ್ತೆ, ನೀನು ಏನೋ ನಮಗನ ಕೇಳೋದಕ್ಕೆ ಅದೇನು ಮಾಡ್ಕೊತೀವೋ ನೀನು, ಅದೇನು ಕಿತ್ಕೊ ನೀನು ಅಂತೇಳಿ ನಮ್ಮನ್ನೆಲ್ಲ ಕೆಟ್ಟದಾಗೆಲ್ಲ ಬೈಕೊಂಡು ಅವರು JCB ಸಹ ನಿಲ್ಲಿಸಿಲ್ಲ. ಸ್ವಂತ JCBನೇ ಅವ್ರದ್ದು. ಫಸ್ಟ್ 2 ದಿನ ಮುಂಚೆನೇ ನಮ್ಮ ಮನೆಯವ್ರ ಹತ್ರ ಮಾತಾಡಿದ್ರು ಅವರು, ಹಿಂಗೆ ಕಾಂಪೌಂಡ್ ಹಾಕ್ತೀವಿ ಅಂತ. ನಾವು ಹೇಳಿದ್ವಿ ಸರ್ವೆ ಮಾಡಿಸ್ಕೊಂಡು ಹಾಕೊಳ್ಳಿ ಅಂತ ಹೇಳಿದ್ವಿ. ಸರಿ ಅಂತ ಸುಮ್ಮನೆ ಹೊರಟೋದು ಅವರು. ಮತ್ತು ಏನು ಹೇಳಿದ್ರೆ ಅವತ್ತು ಭಾನುವಾರ ಬಂದುಬಿಟ್ಟು 11 ಗಂಟೆ ಸಮಯದಲ್ಲಿ ಏಕಾಏಕಿ JCB ಅವ್ರಿಗೆ ಸ್ವಂತ JCB ನಿಲ್ಲಿಸ್ತಾನೆ ಇಲ್ಲ ಅವರು. ಅವ್ರ ಜಮೀನಲ್ಲಿ ಕಾಲಿಡಕ್ಕೆ ಬಿಡ್ತಾಯಿಲ್ಲ ಅವ್ರನ್ನ ಅಲ್ಲೇ ಮಾಡ್ತಾವ್ರೆ, ಹೊಡಿದವ್ರೆ. ನನ್ನ ಕೆಳಗಾಕಿ ಹೊಡೆದು ನಮ್ಮ ಹಿಂಗ್ಸನ್ನ, ನಮ್ಮ ಚಿಕ್ಕಮ್ಮನೆಲ್ಲ ಎಳ್ದಾಡಿ ಹಿಂಗ್ಸನ್ನೆಲ್ಲ ಹೊಡೆದು ಈನವಾಗೆಲ್ಲ ಮಾತಾಡಿದ್ದಾರೆ. ನನ್ನ ಹತ್ರ ವಿಡಿಯೋ ಪ್ರೂಫ್ ಎಲ್ಲ ಇದೆ, ಆಡಿಯೋ. ಏನು ಬೇಕು ನಮ್ಗೆ? ನ್ಯಾಯ ಬೇಕು. ದಲಿತರಿಗೆ ನಾವೇ ಸಮಾಜದಲ್ಲಿ ಇರಬೇಕೋ ಬೇಡವಾ ಸರ್? ನಾವು ಬೆಳಿಬೇಕು ಅನ್ನೋ ಉದ್ದೇಶ ಇದ್ದರೆ ನಮಗೆ ನ್ಯಾಯಾಲಯ ಆಗಲಿ, ಪೊಲೀಸ್ ಇಲಾಖೆ ಆಗಲಿ, ಯಾವ ಇಲಾಖೆ, ನಮ್ಮ ದಲಿತ ಸಂಘದ DSS ಲೀಡರ್ ಆಗಲಿ, ಯಾರೇ ಆಗಲಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಈ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ ನಾವು ಯಾರಿಗೂ ಯಾವತ್ತೂ ನಮ್ಮೂರಲ್ಲಿ ಇವತ್ತಿನ ಸಮಸ್ಯೆ ಎಲ್ಲ ಇದು. ಸುಮಾರು ನಾನು ಹುಟ್ಟಿದ ಮುಂಚೆಯಿಂದ 15-20 ವರ್ಷದಿಂದ ನಮ್ಮ ತಂದೆಯವ್ರಿಗೆ, ನಮ್ಮ ತಾತನವ್ರಿಗೆಲ್ಲ ಅವರು ಜನಾಂಗದವರಾಗಲಿ ಇನ್ನೊಬ್ಬರಾಗಲಿ ಮನೆ ಹತ್ರ ಸರ್ವೆ ನಂಬರ್ ನಮ್ಮ ಜಮೀನು ಹತ್ರನೂ ಇದೇ ಸಮಸ್ಯೆನೇ. ಇನ್ನು ದಲಿತ ಕುಟುಂಬದ ಮುನಿನರಸಿಂಹಯ್ಯ ಕುಟುಂಬಕ್ಕೂ ಕೃಷ್ಣಪ್ಪ ಕುಟುಂಬದವರೆಗೂ ಗ್ರಾಮಠಾಣ ವಿಚಾರವಾಗಿ ಗಲಾಟೆಗೂ ಮುನ್ನ ಮಾತುಕತೆ ನಡೆಸ್ಕೊಂಡಿದ್ರು. ಆದರೆ ಈಗ ಕಾಂಪೌಂಡ್ ಹಾಕೋ ವೇಳೆ ಏಕಾಏಕಿ ಗಲಾಟೆ ಮಾಡಿಕೊಂಡು ದೂರು ಕೊಟ್ಟಿದ್ದು ರಾಕೇಶ್ A1, A2 ಸಂತೋಷ್ ಮತ್ತು A3 ಮೋಹನ್. ಈ ಆರೋಪಿಗಳ ವಿರುದ್ಧ ಅಟ್ರಾಸಿಟಿ ಪ್ರಕರಣ ದಾಖಲಾಗಿದೆ. ಇನ್ನು ಕೃಷ್ಣಪ್ಪ ಕುಟುಂಬದವರು ಮಾತ್ರ ಎಲ್ಲ ಪ್ಲಾನ್ ಮಾಡಿ ಗಲಾಟೆ ಮಾಡಿ ಈಗ ನಮ್ಮ ಮೇಲೇ ದೂರು ದಾಖಲಿಸಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್, ನಮ್ಮ ಹೆಸರು ಪ್ರತಿಭಾ ಅಂತ. ಇವ್ರು ನಮ್ಮ ಸಿಸ್ಟರ್ ರಜನಿ, ಇವ್ರು ನಮ್ಮ ಅತ್ತೆಯವರು. ಏನಿಲ್ಲ ಸರ್, ನಮ್ಮ ಮಾವನವರು ಮುಂಚೆ ತುಂಬ ವರ್ಷದಿಂದ ಸುತ್ತು ಕಳ್ಳಿ ಉಣ್ಕೊಂಡಿದ್ರು. ಗ್ರಾಮಠಾಣ ಅಂದರೆ ಈ ಕಡೆ ಮಾತ್ರ, ಅದೆಲ್ಲ ಕೊಂಡ್ಕೊಂಡಿರೋ ಜಮೀನೇನೆ. ಈ ಕಡೆ ಇರೋದೆಲ್ಲ ಕೊಂಡ್ಕೊಂಡಿರೋ ಜಮೀನು. ಒಂದು ವಾರದಿಂದ ಏನು ಮಾಡಿದ್ದಾರೆ ಕೇಳಿದ್ದೀರಿ ನಾವು ಅವ್ರನ್ನ. ಅವರೇ ಹೇಳಿದ್ರು, ಅಲ್ಲಿಂದ ಅಲ್ಲಿಕ್ಕ ಇದು ಮಾಡಿಬಿಟ್ಟು ತೋಡಿಸಿ ಹಾಕ್ಕೊಳ್ಳಿ ಅಕ್ಕ, ನೀವು ಹಾಕ್ಕೊಳ್ರಿ ಅಣ್ಣ, ನಿಮ್ಮದು 1 ಅಡಿ ಹೆಚ್ಚಾಗ್ಬೋದು, 1 ಅಡಿ ಕಮ್ಮಿ ಆಗ್ಬೋದು, ಜಗಳಗಳು ಮಾಡ್ಕೊಳೋದು ಬೇಡ ಅಂತ ಅವ್ರು ಹೇಳಿದರು. ಸರಿ ಆಯಿತು ಅಂದ್ಬಿಟ್ಟು ನಾವು JCBನ ಕರ್ಸ್ಕೊಂಬಂದ್ಬಿಟ್ಟು ಆಗ್ಸಕ್ಕೆ ಸ್ಟಾರ್ಟ್ ಮಾಡಿದಾಗ ಇವ್ರ ಮಾತು ಕೇಳ್ಕೊಂಡು 3-4 ದಿನ ಬಿಟ್ಕೊಂಡು ಮತ್ತೆ ಜಗಳಕ್ಕೆ ಬಂದಿರೋದು ಅವರು. ಜಗಳ ಮಾಡಿಕೊಂಡು JCBಗೆ ಮಲ್ಕೊಳಕ್ಕೆ ಹೋಗ್ಬಿಟ್ಟಿದ್ದಾರೆ. ಸರಿ, ಇವಾಗ ನಾವು ಪೂಜೆಗೆ ಇಟ್ಕೊಂಡಿದ್ವಿ 25ನೇ ತಾರೀಕು, ಪೂಜೆ ಮಾಡಿಸೋಣ, ಪಾಯ ಪೂಜೆ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಕಾಂಪೌಂಡ್ ಹಾಕ್ಕೊಂಬಿಡೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ರೆ ಇವ್ರು ಏನು ಮಾಡಿದ್ದಾರೆ, ಅಡ್ಡ ಬಂದರು. ಸರಿ, ನೀವು ಅಳಿಸಿದ ಮೇಲೂ ನಿಮ್ಮದೇ ಬಂತು ಅಂದರೆ ನಾವು ಬಿಟ್ಕೊಡ್ತೀರಿ, ಡಮಲಿಸ್ಟ್ ಮಾಡ್ಕೊಡ್ತಿರ್ಬೇಕಾದ್ರೆ ನಾವು ಸದ್ಯಕ್ಕೆ ಇರಲಿ, ಸುತ್ತು ಬಿಡ್ತೀರಿ, ಕರ್ಸ್ಬಿಟ್ಟಿರಿ JCBನ ಅಂತಂದ್ಬಿಟ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ದೊಣ್ಣೆ ಎತ್ಕೊಂಡು JCB ಹೊಡಿಯೋದು, ಕಲ್ಲೆತ್ಕೊಂಡು ಹಾಕಕ್ಕೆ ಬರೋದು ಮಾಡ್ತಿದ್ರು.
ಅವ್ರ ಮೇಲೆ ಕೈಯೂ ಮಾಡಿಲ್ಲ. ಕರ್ಕೊಂಡೋಗಿ ಅಲ್ಲಿ ಬಿಟ್ಟು ಸ್ವಲ್ಪ ಅವರು ನೂಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಅಪೋಸಿಟ್ಟು ನೂಕಿದ ಮೇಲೆ ಈ ಅಪೋಸಿಟ್ಟು ಅದೇ ತಾನೇ ಆಗುತ್ತೆ. ಅವರು ನೂಕಕ್ಕೆ ಹೋಗೋದು, ನೂಕೆ ಅವ್ರ ಕಡೆ ನಮ್ಮ ಕಡೆ ಬರಬೇಡ, ಅಲ್ಲಿಂದ ನಿಂತ್ಕೊಂಡೆ ಮಾತಾಡು ಅಂತ ಮಾತಾಡಿ. ನೀವು ವಿಡಿಯೋ ಅಬ್ಸರ್ವ್ ಮಾಡಿಬೇಕಾದ್ರೆ ಅದೇ ಇರೋದು. ಅದು ಬಿಟ್ಟು ಯಾರು ನಾವು ಕೈ ಮಾಡೋಕೆ ಬಿಟ್ಟು ಇಲ್ಲ, ಅವರು ಕೈ ಮಾಡಿಲ್ಲ. ನಮ್ಮವರು ಅಷ್ಟೇ. ಜಾತಿ ಬಗ್ಗೆ ನಾವು ಮಾತಾಡಿಲ್ಲ, ಕೆಟ್ಟ ಮಾತುಗಳು ಬಳಸಿದ್ದೆ ಅವರು. ನಾವು ಯಾವತ್ತಾದರೂ ನೀವು ಯಾರನ್ನಾದ್ರೂ ವಿಚಾರಿಸಿ, ನಮ್ಮ ಗಂಡು ಮಕ್ಳು ಆ ಥರ ಅಂತ ಯಾವತ್ತೂ ಯಾವ ತಂಟೆಗೂ ಓದೋರಲ್ಲ ಅವರು. ನಮ್ಮ ಮೇಲೇನೋ ಹಲ್ಲೆ ಮಾಡೋಕ್ಕೆ ಟ್ರೈ ಮಾಡಿದ್ರು. ನಾವು ಅದು ನಾವು ಹೋಗಿಲ್ಲ. ನಮ್ಮ ಮಾವನವ್ರು ಹೋದ್ರು, ನೀವು ಹೋಗ್ರಿ, ನಾವು ಮಾತಾಡ್ತೀರಿ, ನೀವೇನಕ್ಕೆ ಇದು ಮಾಡ್ತೀರಿ, ನೀವು ಹೋಗ್ರಿ ಅಂತ ಅಂದ್ಬಿಟ್ಟು ಕಂಪ್ಲೇಂಟು ಗೊತ್ತಿಲ್ಲ, ನಮ್ಮ ದೊಡ್ಡವ್ರು ಕೊಟ್ಟಿರಬೇಕು. ಹಾಂ, ಏನೋ ಇವ್ರು ಕೊಟ್ಟಿದ್ದಾರೆ ಅಂತೆ, ಅದು ಗೊತ್ತಿಲ್ಲ ನಮಗೆ. ಅವರೇ ಕೆಟ್ಟ ಮಾತಿಂದ ನಮ್ಮ ನಿಂದನೆ ಮಾಡಿ ಹೆಣ್ಮಕ್ಳು ಅಂತ ನೋಡಿದೆ ಹೊಲ್ಸ್ ಮಾತುಗಳಿಂದಾನೇ ಮಾತಾಡ್ಸಿದ್ರು. ಅಲ್ಲ, ಅವರು ಒಂದು ವಾರಕ್ಕೆ ಮುಂಚೆ ಅವ್ರು ಮಾತಾಡಿದ ಮಾತಕ್ಕೂ ನೆಕ್ಸ್ಟ್ ಅವ್ರು ಪ್ಲಾನ್ ಮಾಡ್ಕೊಂಡು ವಿಡಿಯೋ ಮಾಡೋ ಅಂತ ಸ್ಟಾರ್ಟಿಂಗಿಂದ ವಿಡಿಯೋ ಮಾಡಿದ್ದಾರೆ. ಬರೀ 3 ನಿಮಿಷದ ಮಾತ್ರ ವಿಡಿಯೋ ತೋರಿಸ್ತಾ ಇದ್ದಾರೆ. ಫುಲ್ಲು ತೋರಿಸಿದ್ರೆ ಅವರು ನಮ್ಮ ಮಾವನ್ನ ಹಿಡ್ಕೊಂಡು ಎಳೆಯೋದು ಬೀಳ್ಸೋದು ಎಲ್ಲ ಮಾಡಿದ್ದಾರೆ. ಅವ್ರು ದೊಡ್ಡವರು ಅಂತಲೂ ನೋಡ್ದೇನೆ. ಅವ್ರಿಗೆ ಹಾರ್ಟ್ ಅಟ್ಯಾಕ್ ಇದೆ, BP ಇದೆ, ಹುಷಾರಿಲ್ಲ, ಎಲ್ತಿಲ್ಲ ಅವ್ರಿಗೆ. ಅವ್ರನ್ನ ಹಿಡ್ಕೊಂಡು ಹೇಳ್ತಿದ್ರು. ಆ ವಿಡಿಯೋ ಎಲ್ಲೋಯ್ತು ಅದನ್ನೆಲ್ಲ ನೋಡಿಸಿಲ್ಲ. ಸ್ಟಾರ್ಟಿಂಗೇ ಅವ್ರು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಪ್ಲಾನ್ ಮಾಡಿನೇ ಅವ್ರು ಮಾಡಿರೋದು. ಇನ್ನು ಗ್ರಾಮ ಠಾಣಾ ಜಾಗದ ಗಲಾಟೆ ವಿಚಾರದಲ್ಲಿ ಯಾರದ್ದು ತಪ್ಪು ಯಾರದ್ದು ಸರಿ ಅನ್ನುವಂಥದ್ದು ಪೊಲೀಸರ ತನಿಖೆಯಲ್ಲಿ ಬೆಳಕಿಗೆ ಬರಬೇಕಾಗಿದ್ದು. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ, ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.